ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿನ್ನ ಬಿಡಲ್ಲ ಕಣೆ, ನಿನ್ನನ್ನ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಎಷ್ಟು ಧೈರ್ಯನೋ ಅವರಿಗೆ. ನಿನ್ನ ಕೈಲಿ ಆ ದರಿದ್ರ ನಿಧಿಯ ಕಾಲ್ ತೊಳ್ಸಿದಾರ. ಏಯ್, ನೀನಾದ್ರೂ ಹೇಗೆ ಒಪ್ಕೊಂಡೆ ಅದಕ್ಕೆ? ಡಾಡ್ ಪ್ಲೀಸ್, ಒಪ್ಕೊಂಡೆ ಅಂತ ಹೇಳಿ ನನ್ನ ಮರ್ಯಾದೆ ಕಳಿಬೇಡಿ. ಹೇಳ್ತಿದ್ದೀನಲ್ಲ, ಅದು ನಾನು ಮಾಡಿದ್ದಲ್ಲ. ನನ್ನ ಕೈಲಿ ಎಲ್ಲರೂ ಫೋರ್ಸ್ಫುಲಿ ಮಾಡಿಸಿದ್ದು. ಇದು ಹೀಗೆ ಮುಂದುವರೆದ್ರೆ ನಿಧಿ ಮತ್ತೆ ಕರ್ಣ ಕಾಲ್ ತೊಳೆದಿದ್ದ ನೀರನ್ನ ನಮಗೆ ಕುಡಿಸಿದ್ರು ಆಶ್ಚರ್ಯ ಇಲ್ಲ. ನಮ್ಮ ಕೈ ತಪ್ಪೋಗ್ತಿದ್ದಾರೆ ಡ್ಯಾಡ್ ಅವರು. ಎಷ್ಟು ದೊಡ್ಡ ಗುಂಡಿಗೆ ಬಿದ್ದರೂ ಅವನು ಸಾಯಲಿಲ್ಲ ಅಂದ್ರೆ ಒಂದು ಅವನ ಅದೃಷ್ಟ ಗಟ್ಟಿ ಇದೆ, ಇಲ್ಲ ನಮ್ಮ ಅದೃಷ್ಟ ಕೆಟ್ಟಿದೆ. ಡ್ಯಾಡ್, ಅವನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಒಂದು ವೇಳೆ ನಾಯಿ ಬಾಲಕ್ಕೆ ನೋವಾಗಿದ್ದಿದ್ರೆ ಅದರ ಸುತ್ತ ಇರೋ ಎಲ್ಲ ನಾಯಿಗಳು ಬಾಲ ಮುದುರ್ಕೊಂಡಿರ್ತಿದ್ವು. ಆದರೆ ಯಾರೂ ಏನೂ ಆಗದೆ ಇರೋ ಹಾಗೆ ನಡ್ಕೋತಾ ಇದ್ದಾರೆ ಅಂದರೆ ಎರಡೇ ಸಾಧ್ಯತೆ ಇರೋದು. ಒಂದು, ನಿಜವಾಗ್ಲೂ ಪೆಟ್ಟು ಬಿದ್ದೇ ಇಲ್ಲ, ಇಲ್ಲ ಎಲ್ಲರೂ ಸೇರಿ ನಾಟಕ ಆಡಿ ಯಾಮಾರಿಸ್ತಿದಾರ ಅಂತ. ಆ ಮಾಲ್ತಿ ಕಣ್ಣಲ್ಲೂ ಭಯ ಇಲ್ಲದೇ ಇರೋದನ್ನು ನೋಡಿದ್ರೆ ಅವರೆಲ್ಲ ಸೇರಿ ಏನೋ ಆಟ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಡ್ಯಾಡ್, ಮೊದಲು ಆ ಕರ್ಣ ಏನ್ ಮಾಡಕ್ ಹೊರಟಿದ್ದಾನೆ ಅನ್ನೋದನ್ನ ತಿಳ್ಕೋಬೇಕು. ಅದನ್ನ ತಿಳ್ಕೊಂಡು ಆಮೇಲೆ ಆ ನಿಧಿನ ಮಟ್ಟ ಹಾಕ್ಬೇಕು. ನೋಡ್ತೀರಿ ಡ್ಯಾಡ್, ಈ ಸಲ ಅವಳಿಗೆ ಹೇಗ್ ಟಾರ್ಚರ್ ಕೊಡ್ತೀನಿ ಅಂದ್ರೆ ಅವರಪ್ಪ ಅಮ್ಮ ಸಮಾಧಿಯಿಂದ ಎದ್ದು ಬಂದು ಸಂಜಯ್ ನಿಧಿನ ಬಿಟ್ಬಿಡು ಅಂತ ಬೇಡ್ಕೋಬೇಕು. ಹಂಗೆ ವಿಲ 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 ಅಂತ ಒದ್ದಾಡಿಸ್ಬಿಡ್ತೀನಿ. ಅವಳ ಜೀವನ ಕೆಲಸ ಎಲ್ಲ ಬರ್ಬಾದ್ ಮಾಡಲಿಲ್ಲ, ನನ್ನ ಹೆಸರು ಸಂಜಯೇ ಅಲ್ಲ. Cheers to the good times. This is called living life. ಮಗ, ನೀನು ಏನೇ ಹೇಳು, ನಿಮ್ಮ ಮನೇಲಿ ಮೊದಲಿದ್ದಿದ್ದು ಮಜಾ ಇಲ್ಲ ಕಣ. ಹಂಗಂತೀಯ? ಯಾಕೆ? ಇನ್ನೇನೋ ಇಷ್ಟು ಸ್ಟ್ಯಾಂಡರ್ಡ್ ಆಗಿರೋ ಮನೆಯಲ್ಲಿ ಚೇಳು ಜಿರ್ಲೆ ನೋಡ ಇಲ್ಲ, ಸಾಕೋ ಸ್ಟಾರ್ಟ್ ಮಾಡ್ಬಿಟ್ಟಿದ್ರಾ? ಮನೇಲಿರೋ ಗಲೀಜ್ ತಿನ್ನಕ್ಕೆ ನೊಣ ಬೇಡವೇನೋ? ಬಿಟ್ಟಿ ಸಿಕ್ಕಿ ತಿನ್ನಕ್ಕೆ ಜುರುಡೆ ಬೇಡವೇನೋ? ಅದಕ್ಕೆ ಇಲ್ಲೇ ಬಿದ್ಕೊಂಡಿದ್ದಾರೆ. ಅವಳನ್ನ ಓಡಿಸ್ತೀನಿ ಅಂತ ಬಿಲ್ಡಪ್ ತಗೊಂಡಿದ್ದೆ, ಅವಳು ನೋಡಿದ್ರೆ ಇಲ್ಲೇ ಇದ್ದಾಳಲ್ಲೋ. ಏನ್ ನೋಡ್ತಿದ್ಯಾ? ಹೋಗಿ ನೀರು ತಗೊಂಡ್ ಬಾ. ಏಯ್, ಏನೇ ಹಾಗೆ ನೋಡ್ತಿದ್ಯಾ? ಹೇಳ್ತಿರೋದ್ ಕೇಳಿಸ್ತಿಲ್ವಾ? ಹೋಗಿ ನೀರು ತಗೊಂಡ್ ಬಾ. ಸುಮ್ಮನೆ ಕುಣ್ಕೊಂಡು ಓಡಾಡೋದಕ್ಕೆ ನಾವು ನಿಮಗೆ ಊಟ ಹಾಕ್ತಿಲ್ಲ. ಹೋಗ್. ಸಂಜಯ್ ಪ್ಲೀಸ್. ತಂದು ಕೊಟ್ಬಿಟ್ಟು
ಆಮೇಲೆ ಮಾತಾಡ. ಪರವಾಗಿಲ್ಲ ಮಗ, ಕಂಟ್ರೋಲಲ್ಲೇ ಇಟ್ಟಿದ್ಯಾ. ಇಷ್ಟಕ್ಕೆ ಕಂಟ್ರೋಲ್ ಅಂದ್ರೆ ಏನು? ಬೇರೆ ಮಜಾ ಇಲ್ವೇನೋ? ಅಷ್ಟೇ ತಾನೇ. ఇప్పుడు చూడు. ನೀರು ತಂದ್ರೆ ಎಣ್ಣೆ ಯಾರು ನೇಮ್ ಹೋಗ್ಲಿ ಬಿಡು, ಫ್ಯಾಮಿಲಿ ಮ್ಯಾಟ್ರ್. ಹೋಗಿ ತಗೊಂಡ್ ಬಾ. ಏಯ್, ಏನ್ ಎಲ್ಲ ಎರಡೆರಡು ಸಲ ಹೇಳ್ಬೇಕಾ ನಿನಗೆ? ಹೋಗಿ ತಗೊಂಡ್ ಬಾ. ಇವಾಗ ಇದನ್ನ ತಗೊಂಡೋಗಿ ಕೊಟ್ಟಿಲ್ಲ ಅಂದ್ರೆ ಅವನು ಪಕ್ಕ ಕಿರಿಕ್ ಮಾಡ್ತಾನೆ. ಏಯ್, ನಿಂತ್ಕೋ. ಗೋ ಗೆಟ್ ಸಮ್ ಫ್ರೂಟ್ಸ್. ಹಾಗೆ ಕಟ್ ಮಾಡ್ಕೊಂಡು ತಗೊಂಡ್ ಬಾ. ನೋಡ್ರು, ನಮ್ಮ ಮನೆ ಕೆಲಸದವಳು ಎಷ್ಟು ಕ್ವಿಕ್ಕಾಗಿ ಕೆಲಸ ಮಾಡ್ತಿದ್ದಾಳೆ. ವೆರಿ ಗುಡ್. ಸಂಜಯ್, ನನಗೆ ಓದೋದಿದೆ, ನಾನು ಹೋಗ್ತೀನಿ. ಓಹೋ, ಓದ್ಬೇಕಾ? ಹೋಗು ಪಾಪ, ಶಾಣ ಮರಿ. ಚೆನ್ನಾಗಿ ಓದ್ಕೋ. ಹಾ, ಓದ್ತಾಳಂತೆ. ಮೈ ಫುಟ್. ಇದಿನ್ನು ಬರೀ ಸೈಡ್ಸ್ ಅಷ್ಟೇ. ಮೇನ್ ಕೋರ್ಸ್ ಏನು ಅಂತ ತೋರಿಸ್ತೀನಿ. ನಿಧಿ, ನೀನಿವತ್ತು ಅದು ಹೇಗೆ ಓದ್ತೀಯ ಅಂತ ನಾನು ನೋಡ್ತೀನಿ.